ಮಾಡ್ತಾನ ಒಳಗೆ ಗ್ಲಾಸ್ನಾಗ ಕುಂತ್ಕೊಂಡಂದ್ರ 20 ವರ್ಷ ಓಟ್ ಹಾಕಿದ್ವು ನಾವು ನಾಚಿಕೆ ಬರ್ಬೇಕು ಅವಂಗ ಹಿಂಗ್ ಮಾಡ್ರಿ ನಂಬಿಕ್ರಿ ಅವಂಗ ಇದು ಸೆಕ್ಯೂರಿಟಿ ನಮ್ಮ ಜನ ಓಟ್ ಹಾಕ್ದಾಗ ಸೆಕ್ಯೂರಿಟಿ ಅವಂಗ VIP ಮಾಡಿದವ್ರು ನಾವು ಅವ್ನ ಒಂದು ರೈತರಿಗೆ ಕೆಳಗಿಳಿಸಿದಂತ ಅನಂತ್ ಕುಮಾರ್ ಹೆಗಡೆ ಅವರಿಗೆ ರೈತರ ಮನವಿಯನ್ನು ಧಿಕ್ಕರಿಸಿದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಬೇಕೇ ಬೇಕು ರಾಜಕೀಯ ಎಂಪಿಗೆ ರಾಜಕೀಯ ಎಂಪಿಗೆ 20 ವರ್ಷ ಜನರು ಓಟ್ ಹಾಕಿಸಿಕೊಂಡು ಜನರನ್ನ ತಳ್ಳಿದ ಸಂಸದಕ್ಕೆ ಬೇಕೇ ಬೇಕು ಖಾನಾಪುರ ತಾಲೂಕನ್ನ ನಿರ್ಲಕ್ಷಿಸುತ್ತಿರುವ ಎಂಪಿಗೆ ಮನವಿಯನ್ನ ಒಯ್ಯಲು ಯೋಗ್ಯತೆ ಇಲ್ಲದ ಎಂಪಿಗೆ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಇವತ್ತ ಇಡೀ ನಮ್ಮ ಕಿತ್ತೂರು ಮತ್ತು ನಮ್ಮ ಖಾನಾಪುರ ಕ್ಷೇತ್ರದ ಜನತೆಗೆ ವಿನಂತಿ ಒಂದ ಮಾಡ್ಕೋದು ಬರು MP ಇಲೆಕ್ಷನ್ ನಾವು ನಿಜವಾದ ಪ್ರಜೆಗಳಾದ್ರ ನೋಟ ಓದ್ಬೇಕ ಇಂಥ ಪಾತಿಗೆ ಬರೋ ಸಂಸದರನ್ನ ಕಡಿಗಾಡ್ಸ್ಬೇಕ ನಮ್ಮ ಓಟ್ದಿಂದ VIP ಆಗಿ ಒಂದು ಕಡಿಮೆ ಲೆವೆಲ್ ಬಂದಾರ ಇವ್ರ ನಾಚಿಗೆ ಬರ್ಬೇಕ ಕ್ಷೇತ್ರ ಜನ ಇಲ್ಲಿ ನಿಂತು ಮನವಿ ಕೊಡಕತ್ರ ಧಿಕ್ಕರಿಸ್ತಾರೆ ಅರ್ಥ ಮಾಡ್ಕೋರೆ ಇದು 80% ಅರಣ್ಯ ಪ್ರದೇಶ ತುಂಬಿದ ಇದ ತಾಲೂಕು ಐತೆ ಇಲ್ಲಿ ಪರಿಜನ ಅದಾರ ಮೊದಲ ಬಾರಿಗೆ ನಮ್ಮ ಖಾನಾಪುರದಿಂದ ಒಂದು ಮನವಿ ಕೊಡಾಕತ್ತಾವಂತಂದ್ರು ಸದಕ ಒಂದು MP ಆದಂತ ಬಂದವರು ಇವ್ರು 25 ವರ್ಷ ತಮ್ಮ ಅಧಿಕಾರ ಅವಧಿಯಲ್ಲಿ ಒಂದು 25 ಬಾರಿನೂ ಕೂಡ ಬಂದಿದ್ದು ಇಲ್ಲಿ ನೆನಪು ಕೂಡ ಇಲ್ಲ. ಮತ್ತೆ ಇಲ್ಲಿ ರಸ್ತೆಗಳು ಅವರು ಈಗ ಸುತ್ತಾಡಿ ಬಂದಾರ ಕ್ಷೇತ್ರನ. ಈಗ ಇನ್ನೇನ ಕೆಲವೇ ದಿನಗಳಲ್ಲಿ MP ಇಲೆಕ್ಷನ್ ಬರುವ ಮುಂಬರದ ಇದರಲ್ಲಿ ಇಲ್ಲಿ ಪೂರ್ತಿ ಈಗ ಕ್ಷೇತ್ರ ಅರಿವಾಗಿ ಇಲ್ಲಿ ಬಂದೈತಂತಂದ್ರೆ ಎಷ್ಟರ ಮಟ್ಟಿಗೆ ಇವರು ಜವಾಬ್ದಾರಿಯುತ ಒಂದು ಪ್ರಜೆಗಳಿಗೆ ಒಂದು ಮತದಾರರಿಗೆ ಎಷ್ಟರ ಮಟ್ಟಿಗೆ ಒಂದು ಬೆಲೆ ಕೊಡುವಂತ ಒಂದು ರೈತರಿಗೆ ಇರ್ಬೋದು ಮತ್ತು ಇನ್ನಿತರ ಸಂಘ ಸಂಸ್ಥೆದವ್ರಿಗೆ ಇರ್ಬೋದು ಬೆಲೆನೇ ಇಲ್ಲದಂತ ಪರಿಸ್ಥಿತಿಗಳು ಇಲ್ಲಂದ್ರ ನಮ್ಮ ಕ್ಷೇತ್ರದ ಇವ್ರಿಗೆ ಓಟ್ರೆ ಎದಕ್ಕೆ ಬೇಕ್ರಿ ಸ್ವಾಮಿ? ಅಷ್ಟು ನಿಮಗ ಮರ್ಯಾದೆ ಇದ್ರ, ಅಷ್ಟು ನಿಮಗೆ ಸ್ವಾಭಿಮಾನ ಇದ್ರ ನಿಮ್ಮ ಕ್ಷೇತ್ರದಲ್ಲೇ ಕುತ್ಕೊಂಡು ಅಲ್ಲೇ ಮಾಡ್ರಿ. ಇಲ್ಲಿ ನಮ್ಮ ಕ್ಷೇತ್ರ ಯಾಕೆ ಬೇಕಾಗೈತಿ? ಕಿತ್ತೂರು ಹಾಗೂ ಖಾನಾಪುರನ ಈ ಪರಿ ಕಡೆಗಣಿಸ್ತಾ ಇದ್ದಾರೆ, ಮಲ್ತಾಯಿದವ್ರನ್ನೇ ತೋರಿಸ್ತಾ ಇದ್ದಾರೆ. ಇಲ್ಲಿ ರಸ್ತೆಗಳ ಅಭಿವೃದ್ಧಿ ಇರಬಹುದು, ತಾಲೂಕಿನ ಕ್ಷೇತ್ರದ ಅಭಿವೃದ್ಧಿ ಇರಬಹುದು, ಯಾವುದೂ ಇಲ್ಲ. ಈ ಬಾರಿ ಬರುವ ಇಲೆಕ್ಷನ್ದಲ್ಲಿ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಪಾಠ ಮತದಾರರ ಕಲಿಸ್ತಾರೆ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ. ಬಿಜೆಪಿ ಸಂಸದ ಒಬ್ಬ ಇಲ್ಲಿ ಜನ ಭತ್ತ 80% ಬೆಳೆದಕ್ಕೆ ದನಗಳಿಗೆ ಹುಲ್ಲಿಲ್ದಂಗೆ ನರಳತ್ತಾರ. ಮತ್ತು ಅವರು ನಮ್ಮ ರೈತರ ಮನೆಗೆ ಹೋಗಿ ಚಾ ಕುಡಿದು ಬರ್ತಾ ನೀವು ಯಾವ ನೈತಿಕತೆ ಐತಂತೇಳಿ ಹೋಗಿ ಬಂದರು. ಕೇಂದ್ರ ಕೇಳಿ ಇಲ್ಲಿ ಏನು ಗಾಡಿ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ದನಗಳ ಸಮಸ್ಯೆ ಇರ್ಬೋದು, ಇಲ್ಲಿ ಆಫೀಸ್ಗಳನ್ನ ಸಮಸ್ಯೆ ಐತಿ. ಇಂಥವನ್ನೆಲ್ಲ ಬಗೆಹರಿಸ್ಕ್ಯಾರ, ಒಂದು ನಿಂತ್ಕ್ಯಾರ, ಒಂದು ರೈತರಿಗೆ ಸ್ಪಂದಿಸಿ ಮನವಿ ತೊಗೊಂಡು ಹೋಗುವಂಥ ಬಿಟ್ಕ್ಯಾರ. ಇವ್ ಕ್ಲಾಸ್ನಾಗ ಕೂತ್ಕೊಂಡು ತಳ್ತಾನಂತಂದ್ರೆ ಇವ ಜನಪ್ರತಿನಿಧಿ ಆಗಾಕಿ ಯೋಗ್ಯ ಅಲ್ಲ, ಇವ ನಾಲಾಯ್ಕೆ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು ಈ ಸಂದರ್ಭದಾಗ. 50 ವರ್ಷ ಓಟ್ ಹಾಕಿದ್ವಿ ನಾವು, ಆದ್ರೆ ಓಟ್ ಹಾಕಿಸ್ಕೊಂಡು 5 ವರ್ಷಕ್ಕೆ ಬಂದವ ಪುಣ್ಯವಂತ ಬೆಡ್ ರೆಸ್ಟ್ ಮಾಡ್ತಾರೆ ಇವ್ರು. ನಡ ನೋವ ಕೈ ನೋವ ಅಂತೇಳಿ ಮತ್ತೆ 5 ವರ್ಷಕ್ಕೆ ಇವ್ರು ಕಾಲು ನೋವು ಇರಂಗಿಲ್ಲ, ನಡ ನೋವು ಇರಂಗಿಲ್ಲ, ಮತ್ತೆ ಅಡ್ಡಾಡಕ್ಕೆ ಯಾವ ರೋಗವೂ ಇಲ್ಲ. ಈಗ ಅವ್ನು ಪುಣ್ಯವಂತಗ ಓಟ್ ಮುಗಿದ ಮಟ್ಟ ಓಟ್ ಮುಗಿದ ಮೇಲೆ ಹುಡುಕಾಡ್ಬೇಕು ಅವನ. ಯಾಕಂದ್ರೆ ಅವನು ಒಂದು ಲೆಟರ್ ನಿಂತ್ರ ಬಡವ್ರು ಕ್ಯಾನ್ಸರ್ ಇರ್ಬೋದು, ಏನೋ ಒಂದು ಅನುದಾನದಿಂದ ಒಂದು ಬಡವ್ರು ಪಾರ್ ಹಾಕ್ಕಾರ, ಅದನ್ನು ಹುಡುಕಾಡ್ಬೇಕು ಇವನ. ದಯವಿಟ್ಟು ಈ 2 ಕ್ಷೇತ್ರ ಜನತೆಗೆ ಒಂದೇ ಒಂದು ವಿನಂತಿ ಮಾಡ್ಕೋದು, ಇಂಥ ಸಂಸದರನ್ನ 2 ಕ್ಷೇತ್ರದಿಂದ ಕಿಡಿಗಾಯಿಸುವಂಥ ಕೆಲಸ ಮಾಡೋಣ. ನೋಟಾ ಕೋಟ ಹಾಕ್ಯಾರ, ಒಂದು ಬುದ್ಧಿ ಕೆಲಸ ಇವ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.